ಹಾಯ್ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋ ಟಾಪಿಕ್ ಏನಂದರೆ, ಈ 10 ಕನಸುಗಳಷ್ಟು ಕೆಟ್ಟ ಕನಸು ಮತ್ತೊಂದಿಲ್ಲ. ಆದರೆ ನಾವೇನು ಅಂದ್ಕೊಳ್ತೇವೆ ಅಂದರೆ, ನಾವು ತುಂಬ ಭಯಾನಕವಾಗಿ ನೋಡಿದ ಕನಸುಗಳೆಲ್ಲ ಕೆಟ್ಟ ಕನಸು ಅಂತ ಅಂದ್ಕೊಂಡ್ಬಿಡ್ತೀವಿ. ಆದರೆ ಅದು ತಪ್ಪು. ನಾವು ಕೆಲವೊಂದು ಸಲ ಭಯಾನಕವಾಗಿ ಕಂಡ ಕನಸು ಕೂಡ ಅವುಗಳು ನಮಗೆ ಶುಭ ಫಲವನ್ನು ನೀಡುವಂತಹ ಕನಸುಗಳು ಆಗಿರ್ಬೋದು. ಹಾಗಾದರೆ ಕೆಟ್ಟ ಕನಸುಗಳು ಯಾವುದು ಅಂತ ಹೇಳಿದರೆ, ಅದು ಕೆಲವೊಂದು ವಿಚಾರಗಳಿಗೆ ಸಂಬಂಧಪಟ್ಟು ಇರುತ್ತೆ. ಅಂದರೆ ಕೆಲವೊಂದು ವಸ್ತುಗಳಿಗೆ ಸಂಬಂಧಪಟ್ಟು ಅದನ್ನು ಕೆಟ್ಟ ಕನಸು ಅಂತ ಹೇಳ್ಬೋದು. ಹಾಗಾದರೆ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾವು 10 ಕೆಟ್ಟ ಕನಸುಗಳ ಬಗ್ಗೆ ತಿಳಿಯೋಣ. ಮೊದಲನೇದಾಗಿ ಕಪ್ಪು ಕಾಗೆ. ಇನ್ನು ಸ್ವಪ್ನಶಾಸ್ತ್ರದ ಪ್ರಕಾರ ಕನಸಲ್ಲಿ ಕಪ್ಪು ಕಾಗೆಯನ್ನು ನೋಡುವುದನ್ನು ಮಂಗಳಕರ ಅಂತ ಪರಿಗಣಿಸಲಾಗುವುದಿಲ್ಲ. ಇದು ದೊಡ್ಡ ಅಪಘಾತವನ್ನು ಸೂಚಿಸುತ್ತೆ ಅಂತಾನೆ ಹೇಳ್ಬೋದು. ಈ ಕನಸು ಕಾಣಿಸಿಕೊಂಡಾಗ ವ್ಯಕ್ತಿಯ ಸಾವಿನ ಸುದ್ದಿ ಕೂಡ ನೀವು ಸ್ವೀಕರಿಸಬಹುದು ಅಂತಾನೆ ಹೇಳ್ಬೋದು. ಹಾಗಾಗಿ ಯಾವಾಗಲೂ ಕಪ್ಪು ಕಾಗೆ ಕನಸನ್ನು ನಾವು ತುಂಬ ಕೆಟ್ಟ ಕನಸು ಅಂತಾನೆ ಪರಿಗಣಿಸ್ತೇವೆ. ಇನ್ನು ಎರಡನೇದಾಗಿ ಪಕ್ಷಿಗಳ ಹಾರಾಟದ ಬಗ್ಗೆ ಕನಸು. ಇನ್ನು ಒಬ್ಬ ವ್ಯಕ್ತಿಯು ಕನಸಲ್ಲಿ ಪಕ್ಷಿಗಳ ಹಾರಾಟದ ಬಗ್ಗೆ ಕನಸು ಕಾಣುವುದನ್ನು ನೋಡುವುದು ಅಂದರೆ ಕನಸಲ್ಲಿ ನಮಗೆ ಅದು ಖುಷಿಯನ್ನು ನೀಡ್ತಾ ಕೂಡ ಇರ್ಬೋದು. ಆದರೆ ಸ್ವಪ್ನಶಾಸ್ತ್ರದ ಪ್ರಕಾರ ವ್ಯಕ್ತಿಯು ಹಣದ ನಷ್ಟವನ್ನು ಎದುರಿಸುತ್ತಾನೆ ಅಂತಾನೆ ಹೇಳ್ಬೋದು. ಒಬ್ಬ ವ್ಯಕ್ತಿಯು ಬಡತನದ ಕಡೆಗೆ ಚಲಿಸಲು ಪ್ರಾರಂಭಿಸುತ್ತಾನೆ ಅಂತಾನೆ ಹೇಳ್ಬೋದು. ಇಂತಹ ಕನಸುಗಳು ಅಶುಭದ ಸೂಚನೆ ಅಂತಾನೆ ಪರಿಗಣಿಸಲಾಗುತ್ತೆ. ಅಂದರೆ ಪಕ್ಷಿ ಹಾರಾಟ ಮಾಡುವುದು ಅಂದರೆ ಅದು ಆರ್ಥಿಕ ನಷ್ಟವನ್ನು ಕೂಡ ಸೂಚಿಸ್ತಾ ಇರ್ಬೋದು. ಮೂರನೇದಾಗಿ ದೊಡ್ಡ ಶಬ್ದಗಳು. ಇನ್ನು ಒಬ್ಬ ವ್ಯಕ್ತಿಯು ಕನಸಲ್ಲಿ ದೊಡ್ಡ ಶಬ್ದಗಳನ್ನು ಕೇಳಿದಾಗ ಅದು ವ್ಯಕ್ತಿಯ ಮನೆಯಲ್ಲಿ ಕುಟುಂಬದ ಅಪಶ್ರುತಿಯ ಸಂಕೇತ ಅಂತಾನೆ ಪರಿಗಣಿಸಲಾಗುತ್ತೆ. ಇಂತಹ ಕನಸುಗಳನ್ನು ನೋಡಿದ ವ್ಯಕ್ತಿಯು ಸಾಕಷ್ಟು ಕೌಟುಂಬಿಕ ಕಲಹಗಳನ್ನು ಎದುರಿಸಬೇಕಾಗುತ್ತೆ. ಇದರಿಂದ ಅವನ ಕುಟುಂಬದಲ್ಲಿ ಸಾಕಷ್ಟು ಸಮಸ್ಯೆಗಳು ಎದುರಾಗುತ್ತೆ ಅಂತಾನೆ ಹೇಳ್ಬಹುದು. ನಾಲ್ಕನೇದಾಗಿ ಹಿಂಸಾತ್ಮಕ ಪ್ರಾಣಿ. ಇನ್ನು ಹಿಂಸಾತ್ಮಕ ಪ್ರಾಣಿಯನ್ನು ಕೂಡ ಕನಸಲ್ಲಿ ನೋಡುವುದನ್ನು ಕೆಟ್ಟದ್ದು ಅಂತ ಹೇಳ್ಬೋದು. ವಿಶೇಷವಾಗಿ ಇಂತಹ ಪ್ರಾಣಿಗಳು ನಿಮ್ಮನ್ನು ಹಿಂಬಾಲಿಸುತ್ತಿರುವುದನ್ನು ನೋಡುವುದು ಅಂದರೆ ಅದನ್ನು ಅಶುಭ ಸಂಕೇತ ಅಂತಾನೆ ಪರಿಗಣಿಸಲಾಗುತ್ತೆ. ಈ ಕನಸನ್ನು ನೋಡುವುದು ಅಂದರೆ ವ್ಯಕ್ತಿಗೆ ದೊಡ್ಡ ಆರ್ಥಿಕ ನಷ್ಟ ಉಂಟಾಗಬಹುದು. ಇದು ನಿಮಗೆ ಹಣದ ಸಮಸ್ಯೆಯನ್ನು ಎದುರಿಸುವಂತೆ ಮಾಡುತ್ತೆ ಅಂತಾನೆ ಹೇಳ್ಬೋದು. ಐದನೆಯದಾಗಿ ನೈಸರ್ಗಿಕ ವಿಕೋಪ. ಇನ್ನು ಒಬ್ಬ ವ್ಯಕ್ತಿಯು ಕನಸಲ್ಲಿ ಚಂಡಮಾರುತ, ಸುನಾಮಿ, ಸುಂಟರಗಾಳಿ ಅಥವಾ ಮನೆ ಬೀಳುವಂತಹ ಕನಸು ಅಥವಾ ಯಾವುದೇ ರೀತಿಯ ನೈಸರ್ಗಿಕ ವಿಕೋಪಕ್ಕೆ ಸಂದರ್ಭಪಟ್ಟಂತಹ ಯಾವುದೇ ಕನಸನ್ನು ನೋಡುವುದು ಅಂದರೆ ದುರಾದೃಷ್ಟದ ನೆರಳು ವ್ಯಕ್ತಿಯನ್ನು ಅನುಸರಿಸಲು ಪ್ರಾರಂಭಿಸುತ್ತೆ ಅಂತಾನೆ ಹೇಳ್ಬೋದು. ಈ ಕನಸುಗಳಿಂದ ನಿಮ್ಮ ಜೀವನದಲ್ಲಿ ದುರಾದೃಷ್ಟ ಉಂಟಾಗುತ್ತೆ ಅಂತಾನೆ ಹೇಳ್ಬೋದು. ಆರನೆಯದಾಗಿ ರಕ್ತಸ್ರಾವ. ಒಬ್ಬ ವ್ಯಕ್ತಿಯು ಕನಸಲ್ಲಿ ರಕ್ತಸ್ರಾವವನ್ನು ನೋಡಿದಾಗ ಇದು ದೀರ್ಘಕಾಲದ ಅನಾರೋಗ್ಯದ ಸಂಕೇತ ಅಂತಾನೆ ಹೇಳ್ಬೋದು. ಈ ಕನಸುಗಳು ಬಿದ್ದಾಗ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು ಮತ್ತು ಆರೋಗ್ಯ ತಪಾಸಣೆಯನ್ನು ಮಾಡಿಕೊಳ್ಬಹುದು ಅಂತಾನೆ ಹೇಳ್ಬೋದು. ಏಳನೆಯದಾಗಿ ಎತ್ತಿನ ಬಂಡಿ. ಇನ್ನು ಒಬ್ಬ ವ್ಯಕ್ತಿಯು ರಾತ್ರಿ ಮಲಗಿರುವಾಗ ಕನಸಲ್ಲಿ ಎತ್ತಿಯ ಬಂಡಿಯನ್ನು ನೋಡಿದಾಗ ಇದು ಜೀವನದಲ್ಲಿ ನಡೆಯುತ್ತಿರುವ ಚಟುವಟಿಕೆಗಳ ನಿಧಾನಗತಿಯನ್ನು ಸೂಚಿಸುತ್ತೆ. ಇದು ಭವಿಷ್ಯದ ವೈಫಲ್ಯವನ್ನು ಕೂಡ ಸೂಚಿಸ್ತಾ ಇರಬಹುದು. ಎಂಟನೆಯದಾಗಿ ಕಪ್ಪು ಮೋಡ. ಒಬ್ಬ ವ್ಯಕ್ತಿಯು ಕನಸಲ್ಲಿ ಕಪ್ಪು ಮೋಡಗಳನ್ನು ನೋಡಿದಾಗ ಅದನ್ನು ದುಃಖದ ಚಿಹ್ನೆ ಅಂತ ಪರಿಗಣಿಸಲಾಗುತ್ತೆ. ಇನ್ನು ಸ್ವಪ್ನದ ಪ್ರಕಾರ ಕಪ್ಪು ಮೋಡಗಳನ್ನು ನೋಡುವುದು ಅಂದರೆ ಶೀಘ್ರದಲ್ಲೇ ನಿಮ್ಮ ಜೀವನದಲ್ಲಿ ಅಡೆತಡೆಗಳು ಉಂಟಾಗುತ್ತೆ ಅಂತಾನೆ ಹೇಳ್ಬೋದು. ಇಂತಹ ಕನಸುಗಳು ಬಿದ್ದಾಗ ನಾವು ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು. ಆದರೆ ಕಪ್ಪು ಮೋಡದಿಂದ ಧಾರಾಕಾರ ಮಳೆ ಬರುವುದನ್ನು ನೋಡುವುದು ಅಂದರೆ ಅದನ್ನು ಒಳ್ಳೆಯ ಸಂಕೇತ ಅಂತಾನೆ ಹೇಳ್ಬೋದು. ಒಂಬತ್ತನೆಯದಾಗಿ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣ. ಇನ್ನು ನಿಮ್ಮ ಕನಸಲ್ಲಿ ನೀವು ಸೂರ್ಯಗ್ರಹಣವನ್ನು ಅಥವಾ ಚಂದ್ರಗ್ರಹಣವನ್ನು ನೋಡುವುದು ಅಂದರೆ ಇವುಗಳನ್ನು ಕೂಡ ಅತ್ಯಂತ ಅಶುಭ ಅಂತ ಪರಿಗಣಿಸಲಾಗುತ್ತೆ. ಈ ಕನಸುಗಳು ಬೀಳುವುದರಿಂದ ಓರ್ವ ವ್ಯಕ್ತಿಯ ಜೀವನಕ್ಕೆ ಅನೇಕ ಸಮಸ್ಯೆಗಳು ಸುತ್ತುವರಿಯಲು ಪ್ರಾರಂಭವಾಗುತ್ತೆ ಅಂತಾನೆ ಹೇಳ್ಬಹುದು. ಹತ್ತನೆಯದಾಗಿ ಕಪ್ಪು ಬಟ್ಟೆ. ಕಪ್ಪು ಬಟ್ಟೆಗಳನ್ನು ಧರಿಸಿರುವ ವ್ಯಕ್ತಿ ಅಥವಾ ವಸ್ತುವು ಸಾಮಾನ್ಯವಾಗಿ ಕನಸಲ್ಲಿ ಕಾಣಿಸಿಕೊಂಡಾಗ ಇದು ಕೆಲವು ಗಂಭೀರ ಅನಾರೋಗ್ಯದ ಸಂಕೇತ ಅಂತ ಪರಿಗಣಿಸಲಾಗುತ್ತೆ. ಈ ಕನಸು ನಿಮ್ಮ ಅನಾರೋಗ್ಯದ ಬಗ್ಗೆ ಒಂದು ರೀತಿಯ ಮುನ್ಸೂಚನೆ ಅಂತಾನೆ ಹೇಳ್ಬಹುದು.